ಉತ್ತರ ಕರ್ನಾಟಕದ ಸಮಸ್ಯೆಗಳ ಚರ್ಚೆಗೆ ಬಿಜೆಪಿಯಿಂದ ನಿಲುವಳಿ ಸೂಚನೆ ಆಗಿದೆ. ಪ್ರವಾಹ, ಬೆಳೆಹಾನಿ ಪರಿಹಾರದ ಬಗ್ಗೆ ಚರ್ಚೆಗೆ ಒತ್ತಾಯಿಸಿ ನಿಲುವಳಿ ಸೂಚನೆ. ಕೇಂದ್ರದಿಂದ ಹಣ ನೀಡಿದ್ದರೂ ಹಂಚಿಕೆ ಮಾಡಿಲ್ಲ ಅಂತ ಬಿಜೆಪಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದೆ. ಕೇಂದ್ರ ಕೊಟ್ಟಂತಹ ಹಣವನ್ನು ಹಂಚಿಕೆ ಮಾಡದಷ್ಟು ಸರ್ಕಾರ ಪಾಪರ್ ಆಗಿದೆ. ಉತ್ತರ ಕರ್ನಾಟಕದ ಸಮಸ್ಯೆಯ ಬಗ್ಗೆ ಚರ್ಚೆಗೆ ಅವಕಾಶ ನೀಡುವ ಮಾಹಿತಿ ಇದೆ. ಟಿಪ್ಪು ಜಯಂತಿ ಮಾಡಲಿ, ಲ್ಯಾಡೆನ್ದಾದ್ರೂ ಮಾಡಲಿ ಅಂತ ಆರ್ ಅಶೋಕ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇವತ್ತು ರಾಜ್ಯ ಸರ್ಕಾರದ ವಿರುದ್ಧವಾಗಿ ಏನು ಉತ್ತರ ಕರ್ನಾಟಕದಲ್ಲಿ ಫ್ಲಡ್ ಆಗಿದೆ, ಫ್ಲಡ್ಗೆ ಆದಂಥ ಪ್ರದೇಶಗಳಿಗೆ ಹಣ ಬಿಡುಗಡೆ ಮಾಡಿಲ್ಲ. ಉತ್ತರ ಕರ್ನಾಟಕದಲ್ಲಿ ಅನೇಕ ಸಾವು ನೋವುಗಳಾಗಿದೆ, ಜಾನುವಾರುಗಳು ಸತ್ತಿದೆ, ಮನೆ ಮಠಗಳನ್ನು ಕಳ್ಕೊಂಡಿದ್ದಾರೆ. ಇವೆಲ್ಲವನ್ನು ಗಮನಕ್ಕೆ ತರೋವಂಥ ದೃಷ್ಟಿಯಿಂದ ಇವತ್ತು ವಿಧಾನಸಭೆಯಲ್ಲಿ ನಿಲುವಳಿ ಸೂಚನೆಯನ್ನು ನಾವು ಕೊಟ್ಟಿದ್ದೀರಿ. ಉತ್ತರ ಕರ್ನಾಟಕದ ಬಗ್ಗೆ ಚರ್ಚೆ ಆಗಬೇಕು ಅಂತ. ಸರ್ಕಾರ ನಮ್ಮ ಬೇಡಿಕೆಗೆ ಮಣಿದಿದೆ. ನಮ್ಮ ಹೋರಾಟಕ್ಕೆ ಸರ್ಕಾರ ಮಣಿದು ಉತ್ತರ ಕರ್ನಾಟಕದ ಚರ್ಚೆಗೆ ಈಗ ಅವಕಾಶವನ್ನು ಕೊಡುವಂಥ ತೀರ್ಮಾನವನ್ನು ಮಾಡಿದೆ ಅಂತ ನನಗೆ ಸುದ್ದಿ. ಆದರೆ ಕ್ವಶನ್ ಅವರ್ನೂ ಕೂಡ ಬದಿಗಿಟ್ಟು ಉತ್ತರ ಕರ್ನಾಟಕದ ಚರ್ಚೆ ಆಗಬೇಕು. ವಿಶೇಷವಾಗಿ ಉತ್ತರ ಕರ್ನಾಟಕ ಭಾಗದ ಶಾಸಕರು ಮಾತಾಡಬೇಕು. ಆ ದೃಷ್ಟಿಯಿಂದ ನಾವೇನು ಬೇಡಿಕೆ ಕಳೆದ ಒಂದು ವಾರದಿಂದನೂ ಕೂಡ ಸರ್ಕಾರದ ಮೇಲೆ ಒತ್ತಡಗಳನ್ನು ಹಾಕಿದ್ರಿ. ಆ ಒತ್ತಡಕ್ಕೆ ಸುವರ್ಣಸೌಧ ಮುತ್ತಿಗೆಗೆ ಬಿಜೆಪಿ ಸಿದ್ಧತೆಯನ್ನ ಮಾಡಿಕೊಂಡಿದೆ. ಈ ಹಿನ್ನೆಲೆಯಲ್ಲಿ ಬೆಳಗಾವಿಯಲ್ಲಿ ಭಾರೀ ಭದ್ರತೆ. ಬಿಜೆಪಿ ನೇತೃತ್ವದ ರೈತರ ಮುತ್ತಿಗೆಯನ್ನ ತಡೆಯೋದಕ್ಕೆ ಪೊಲೀಸರು ಕೂಡ ಸರ್ವಸನ್ನದ್ಧರಾಗಿದ್ದಾರೆ, ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಮಾಲಿನಿ ಸಿಟಿ ಮೈದಾನದಿಂದ ರ್ಯಾಲಿ ಹೊರಡ್ತಾ ಇದ್ದಂತೆ ಅವರನ್ನ ತಡೆಯೋದಕ್ಕೆ ಪೊಲೀಸರು ಸಿದ್ಧರಾಗಿದ್ದಾರೆ. ಬೆಳಗಾವಿಯ ಹಳೆ ಪಿಬಿ ರಸ್ತೆಯಲ್ಲಿ ಪೊಲೀಸರ ಸರ್ಪಗಾವಲಿದೆ. 500ಕ್ಕೂ ಹೆಚ್ಚು ಪೊಲೀಸ್ ಸಿಬ್ಬಂದಿ, 14 ಕೆಎಸ್ಆರ್ಪಿ ತುಕಡಿ ನಿಯೋಜನೆ ಮಾಡಲಾಗಿದೆ. ಮಾಲಿನಿ ಸಿಟಿ ಮೈದಾನದ ಬಳಿಯೇ ರ್ಯಾಲಿಯನ್ನ ತಡಿಬೇಕು ಅನ್ನೋದು ಪೊಲೀಸರ ಉದ್ದೇಶ. ಕಮಿಷನರ್, 2 ಎಸ್ಪಿ, 3 ಹೆಚ್ಚುವರಿ ಎಸ್ಪಿ ನೇತೃತ್ವದಲ್ಲಿ ಭದ್ರತೆಯನ್ನ ಕೈಗೊಳ್ಳಲಾಗಿದೆ. ಜಲಫಿರಂಗಿ ವಾಹನ, ಕ್ವಿಕ್ ರೆಸ್ಪಾನ್ಸ್ ಟೀಮ್, 9 ಡ್ರೋನ್ಗಳ ಬಳಕೆ ಕೂಡ ಆಗಿದೆ. ರಾಷ್ಟ್ರೀಯ ಹೆದ್ದಾರಿ ಬಳಿಯೇ ಬಿಜೆಪಿ ರ್ಯಾಲಿಯನ್ನ ತಡೆಯೋದು ಪೊಲೀಸರ ಉದ್ದೇಶ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.